ಒಬ್ಬ ವ್ಯಕ್ತಿ ಹುಟ್ಟುತ್ತಲೇ 3 ಋಣಗಳನ್ನು ಅವಶ್ಯವಾಗಿ ಹೊತ್ತುಕೊಂಡು ಬರ್ತಾನೆ. ದೇವಋಣ, ಪಿತೃಋಣ, ಮನುಷ್ಯಋಣ ಅಂತ ಹೇಳಿಕೊಂಡು. ಈ ಋಣಗಳನ್ನು ಅವನು ಪರಿಹರಿಸಿಕೊಳ್ಬೇಕು. ಅದಾಗಬೇಕು ಅಂತಿದ್ದರೆ ಹೀಗೆ ಗೃಹಸ್ಥನಾಗಬೇಕು. ಗೃಹಸ್ಥನಾಗಿ ಅಗ್ನಿ ಕಾರ್ಯಾದಿಗಳನ್ನು ಮಾಡ್ತಾ ಆ ಋಣತ್ರಯ ಪರಿಹಾರಕ್ಕೆ ಪ್ರತಿಯೊಬ್ಬನೂ ಕೂಡ ಪ್ರಯತ್ನಿಸಬೇಕು. ಪಿತೃಗಳು ಬಂದು ಇವರೀರುವರಿಗೂ ಕೂಡ ಪ್ರತ್ಯೇಕವಾಗಿ ಹೀಗೆ ಉಪದೇಶ ಮಾಡಿದರೂ ಕೂಡ ಅಣ್ಣ ಅಂತ ಇದ್ದಾನೆ, ನೇತ್ಯುವಾಚ ತಥೋ ಜ್ಯೇಷ್ಠ ಕಿಂ ಋಣಂ ಕೇನ ಯುಜ್ಯತೆ. ಆ ಋಣ ಏನದು, ಹೇಗದು ನಮಗೆ ಬಾಧೆ ಪಡಿಸತ್ತೆ ಅಣ್ಣ ಕೇಳಿದ. ತಮ್ಮನೂ ಕೇಳ್ತಾ ಇದ್ದಾನೆ, ನಯೋಗ್ಯೋ ದಾರ ಸಂಗ್ರಹ, ವಿವಾಹ ಅನ್ನುವಂತಹದ್ದು ಪ್ರಶಸ್ತವಾದ ವಿಧಿ ಅಲ್ಲ. ಯಾವಾಗ ಜ್ಯೇಷ್ಠೈ ಸತಿ ಮಹಾಪ್ರಾಜ್ಞೆ, ಅಣ್ಣನಾಗಿರುವವನು, ಜ್ಞಾನಿಯಾಗಿರುವವನು, ಯೋಗ್ಯನಾಗಿರುವವನು, ಹಿರಿಯಣ್ಣ ಇನ್ನೂ ವಿವಾಹಿತನಾಗದೇ ಇರುವಾಗ ತಮ್ಮ ನಾನು ಹೇಗೆ ವಿವಾಹ ಮಾಡಿಕೊಂಡೇನು, ಪರಿವಿತ್ತಿ ಭಯಾತ್, ಪರಿವಿತ್ತಿ ಅನ್ನತಕ್ಕಂತಹ ದೋಷಕ್ಕೆ ನಾನು ಭಾಗಿಯಾಗಬೇಕಾಗತ್ತೆ. ಪಿತೃದೇವತೆಗಳಂತ ಇದ್ದಾರೆ. ಈರುವರು ಕೂಡ ಆ ಗೋದಾವರಿ ತೀರಕ್ಕೆ ಹೋಗಿ ಅಲ್ಲಿ ಆ ಗೋದಾವರಿ ಸ್ನಾನವನ್ನು ಮಾಡಿ ಎಲ್ಲ ಅಭೀಷ್ಟಗಳು ಸಿದ್ಧಿಸ್ತಾವೆ. ಸ್ನಾನ ತರ್ಪಣ ಶ್ರದ್ಧೆಯಿಂದ ಮಾಡಿ ಹಾಗೆ ಮಾಡಿದುದಾದರೆ ಗೋದಾವರಿಯ ದರ್ಶನ, ಅವಗಾಹನ, ಸ್ನಾನ, ಧ್ಯಾನ, ಅಭೀಷ್ಟವನ್ನೆಲ್ಲ ಇವು ದಯಪಾಲಿಸ್ತಾವೆ. ಎಲ್ಲಿ ಹೋಗಬೇಕು, ಗೋದಾವರಿಯಲ್ಲಿ ಎಲ್ಲಿ ಸ್ನಾನ ಮಾಡಬೇಕು ಆ ನಿಯಮ ಇಲ್ಲ. ನಾ ದೇಶ ಕಾಲ ಜಾತ್ಯಾದಿ ನಿಯಮೋ ಅತ್ರ ಅವಗಾಹನೆ. ಇಂತಹ ಸ್ಥಳದಲ್ಲೇ ಹೋಗಿ ಸ್ನಾನ ಮಾಡಬೇಕು, ಇಂತಹ ದಿವಸವೇ ಹೋಗಿ ಸ್ನಾನ ಮಾಡಬೇಕು, ಇಂತಹ ವ್ಯಕ್ತಿಗಳೇ ಹೋಗಿ ಸ್ನಾನ ಮಾಡಬೇಕು ಅಂತಿಲ್ಲ. ಸರ್ವರಿಗೂ ಕೂಡ ಮುಕ್ತ ಅವಕಾಶ ಇದೆ, ಹೋಗಿ ಸ್ನಾನ ಮಾಡಿ. ಏನಾಗತ್ತೆ ಇದರಿಂದಾಗಿ? ಅಣ್ಣನಾಗಿರುವವನು ವಿವಾಹಿತನಾಗಿಲ್ಲ, ಗೃಹಸ್ಥನಾಗಿಯೇ ಮಾಡಬೇಕಾಗಿರತಕ್ಕಂಥ ಅಗ್ನಿ ಕಾರ್ಯಗಳನ್ನು ಮಾಡಿಲ್ಲ. ಇದರಿಂದಾಗಿ ಆತನ ಋಣ ಹಾಗೆ ಉಳಿದು ಬಿಡುತ್ತೆ. ಋಣ ಎಂಬ ಸೂತಕವು ಬಹುಬಾಧೆ ಪಡಿಸುತ್ತಿದೆ ಎಂದು ದಾಸರು ಹಾಡಿದಂತೆ, ಋಣ ಪರಿಹಾರ ಮಾಡಿಕೊಡಲಿಲ್ಲ ಅಂತಂದರೆ ಅದೊಂದು ದೊಡ್ಡ ದೋಷವಾಗಿ ಜೊತೆಗಿರತ್ತೆ. ಈ ಹಿರಿಯಣ್ಣ ವಿವಾಹಕ್ಕೆ ಮನಸ್ಸಿಲ್ಲ, ಆತನಿಗೆ ವೈರಾಗ್ಯವನಲ್ಲಿದೆ, ಅವನು ಹೋಗಿ ಇಲ್ಲಿ ಮಿಂದ ಅಂತಂದರೆ ವಿವಾಹಿತನಾಗದೇ ಇದ್ದ ಪ್ರಯುಕ್ತ ಅಗ್ನಿಯಲ್ಲಿ ಯಾಗವನ್ನು ಮಾಡದೇ ಇದ್ದ ಪ್ರಯುಕ್ತ ಬರುವಂತಹ ಋಣ ಏನಿದೆ ಅಲ್ಲ, ಆ ಋಣದಿಂದ ಅವನು ಮುಕ್ತನಾಗ್ತಾನೆ. ಜ್ಯೇಷ್ಠ ಅನೃಣ ಭವತಿ. ಇನ್ನು ತಮ್ಮನಾದವನು ಹೋಗಿ ಸ್ನಾನ ಮಾಡಿದ್ರಿಂದಾಗಿ ಅವನಿಗೇನು ಲಾಭ? ಅಣ್ಣನಿನ್ನೂ ವಿವಾಹಿತನಾಗದೇ ಇರೋ ಹೊತ್ತಿಗೆ ತಾನು ವಿವಾಹಿತನಾದೆ ಅಂತಂದರೆ ಏನು ಪರಿವಿತ್ತಿ ಅನ್ನುವಂತಹ ದೋಷ ಬರುವ ಪ್ರಸಂಗ ಇದೆ, ಆ ದೋಷ ಇವನಿಗೆ ಅಂಟೋದಿಲ್ಲ. ಪರಿವಿತ್ತಿ ನಚೇತರಃ. ಹೀಗೆ ಪಿತೃಗಳ ಉಪದೇಶದಿಂದಾಗಿ ಅವರೀರುವರು ಕೂಡ ಹೋದರು. ಹಿರಿಯನಾಗಿರುವಂತಹ ಪೃಥುಶ್ರವಾಹ ಗೋದಾವರಿ ನದಿಯಲ್ಲಿ ಹೋಗಿ ಮಿಂದು ತರ್ಪಣಾದಿಗಳನ್ನು ನೀಡಿದ. ತ್ರಯಾಣಾಮಪಿ ಲೋಕಾನಾಂ ಕಾಕ್ಷೀವತಃ ಅನೃಣೋ ಅಭವತ್. ಆ ಋಣವನ್ನು ಅವನು ಪರಿಹಾರ ಮಾಡಿಕೊಂಡ. ಇದರಿಂದಾಗಿ ಆವತ್ತಿನಿಂದ ಯಾವ ತೀರ್ಥದಲ್ಲಿ ಮಿಂದದ್ದರಿಂದಾಗಿ ಅವನು ಋಣವನ್ನು ಪರಿಹಾರ ಮಾಡಿಕೊಂಡು ಆ ತೀರ್ಥ ಋಣಮೋಚನ ತೀರ್ಥ ಎಂಬುದಾಗಿ ಪ್ರಸಿದ್ಧವಾಗಿದೆ. ಮುಂದೆ ಇದೇ ಗೋದಾವರಿ ತೀರದಲ್ಲಿ ಇನ್ನೊಂದು ತೀರ್ಥ, ಸುಪರ್ಣ ಸಂಗಮ ತೀರ್ಥ ಅಥವಾ ಕಾದ್ರವ ಸಂಗಮ ತೀರ್ಥ.
ಹಿಂದೆ ಹೀಗಾಯಿತು. ಇಂದ್ರೇಣ ಹಿಂಸಿತಾ ಪೂರ್ವಂ ವಾಲಖಿಲ್ಯ ಮಹರ್ಷಯ. ವಾಲಖಿಲ್ಯರು ಅಂತ ಅನೇಕ ಮಂದಿ ಋಷಿಗಳು. ಒಮ್ಮೆ ಇಂದ್ರದೇವ ಮದವಶಾತ್ ಈ ವಾಲಖಿಲ್ಯ ಮುನಿಗಳನ್ನೆಲ್ಲ ಹಿಂಸೆಗೆ ಒಳಪಡಿಸಿದ. ದತ್ತಾರ್ಧ ತಪನಃ ಸರ್ವೇ ಪ್ರೋಚುಸ್ತೆ ಕಾಶ್ಯಪಂ ಮುನಿಂ. ಇವರೆಲ್ಲ ವಾಲಖಿಲ್ಯ ಮಹರ್ಷಿಗಳು ಕಾಶ್ಯಪರ ಬಳಿಗೆ ಹೋದರು. ಇಂದ್ರನ ವಿರುದ್ಧ ದೂರ ಹಿಡ್ಕೊಂಡು ಹೋದರು. ಅವರಂತ ಇದ್ದಾರೆ ಕಶ್ಯಪರಲ್ಲಿ, ಕಾಶ್ಯಪಂ ಮುನಿಂ ಅಂತ ಇದ್ದಾರೆ. ಕಾಶ್ಯಪರಲ್ಲಿ ಹೋಗಿ ನೀನು ಇಂಥ ಒಬ್ಬ ಪುತ್ರನನ್ನು ಹುಟ್ಟಿಸಬೇಕು. ಎಂತಹ ಪುತ್ರವನು? ಇಂದ್ರ ದರ್ಪ ಹರಂ ಶುಭಂ. ಇಂದ್ರನ ದರ್ಪವನ್ನು ಕೂಡ ಮರ್ದನ ಮಾಡಲು ಸಾಮರ್ಥ್ಯವುಳ್ಳಂತಹ ಮಗನನ್ನು ನೀನು ಪಡೆಯಬೇಕು. ಅಂಥ ಸಾಮರ್ಥ್ಯ ನನಗುಂಟೋ ಅಂತ ಸಂದೇಹ ಮಾಡಬೇಡ. ಯಾಕೆ? ನಾವಿಷ್ಟೂ ಮಂದಿ ಪ್ರತ್ಯೇಕವಾಗಿ ನಮ್ಮ ತಪಸ್ಸಿನ ಪುಣ್ಯದ ಅರ್ಧ ಫಲವನ್ನು ನಿನಗೆ ನೀಡ್ತಾ ಇದ್ದೇವೆ. ಆ ಪುಣ್ಯ ಫಲದಿಂದ ನೀನು ಇಂಥ ಒಬ್ಬ ಮಗನನ್ನು ಪಡೆಯಬೇಕು. ಆ ಮಗ ಆ ಇಂದ್ರನ ದರ್ಪವನ್ನು ಮರ್ದನ ಮಾಡಬೇಕು. ತಪಸೋರ್ಧಂತು ದಾಸ್ಯಾಮಃ. ಕಾಶ್ಯಪರು ತಥಾಸ್ತು ಅಂತಂದರು. ಕಶ್ಯಪರ ಮಡದಿ ಸುಪರ್ಣ, ಆಕೆಯಲ್ಲಿ ಗರ್ಭೋತ್ಪತ್ತಿ ಆಯಿತು. ಕದ್ರೂದೇವಿಯಲ್ಲಿಯೂ ಕೂಡ ಕದ್ರುವಾಂ ಚೈವ ಶನೈಃ ಬ್ರಹ್ಮನ್ ಸರ್ಪಾಣಾಂ ಸರ್ಪಮಾತರಿ. ಆ ಕದ್ರೂ ಕೂಡ ಗರ್ಭ ಧರಿಸಿದ್ದಾಳೆ. ಈರುವರು ಗರ್ಭಿಣಿಯರಾಗಿದ್ದಾರೆ. ಕಶ್ಯಪರು ಒಮ್ಮೆ ಮನೆ ಬಿಟ್ಟು ಹೊರಗೆ ಯಾತ್ರೆಗೆ ಹೋಗಬೇಕಾಗಿತ್ತು. ಈರುವರು ಮಡದಿಯರನ್ನು ಕೂಡ ಕರೆದು ಅಂತ ಇದ್ದಾರೆ, ಅಪರಾಧೋ ನಚಕ್ವಾಪಿ ಕಾರ್ಯೋ ಗಮನಮೇವಚ. ಎಲ್ಲೂ ನೀವು ಆಶ್ರಮ ಬಿಟ್ಟು ಮನೆ ಬಿಟ್ಟು ಹೊರಗೆ ಹೋಗತಕ್ಕದ್ದಲ್ಲ. ಗರ್ಭಿಣಿಯರಿದ್ದೀರಿ, ಯಾವ ಅಪರಾಧವೂ ನಿಮ್ಮಿಂದ ಎಲ್ಲೂ ನಡೆಯಬಾರದು ಈ ಹೊತ್ತಿಗೆ. ಅನ್ಯತ್ರ ಗಮನಾತ್ ಶಾಪೋ ಭವಿಷ್ಯತಿ ನ ಸಂಶಯ. ನೀವು ಆಶ್ರಮ ಬಿಟ್ಟು ಹೊರಗೆ ಹೋದ್ರಿ ಅಂತಂದರೆ ಶಾಪ ಬರುವಂತಹ ಪ್ರಸಂಗ ಇದೆ. ಹಾಗಾಗಿ ಎಲ್ಲೂ ಹೋಗಬೇಡಿ ಅಂಥೇಳಿ ಅವರು ಈರುವರಿ ಕೂಡ ಕಟ್ಟು ಮಾಡಿ ಹೊರಗೆ ಹೋಗಿದ್ದಾರೆ. ಗತೇ ಭರ್ತರಿ ತೇ ಉಭೇ ತದೈವ ಜಗ್ಮತು ತತ್ರ ಸತ್ರಂ ಋಷೀಣಾಂ ಭಾವಿತಾತ್ಮನಾಂ. ಕಶ್ಯಪರು ಹೊರಗೆ ಹೋಗಿದ್ದಾರೆ. ಇವರು ಈರುವರು ಕೂಡ ಮಡದಿಯರು ಪತಿಯ ಆದೇಶವನ್ನು ಮೀರಿ ಮನೆಯಿಂದ ಹೊರಗೆ ಹೋಗಿದ್ದಾರೆ. ಪಕ್ಕದಲ್ಲೇ ಋಷಿಗಳೆಲ್ಲ ಸೇರಿಕೊಂಡು ದೊಡ್ಡ ಯಾಗ, ಸತ್ರಯಾಗ ಅಂತ ಕರೀತಾರೆ ಅದನ್ನು, ಅಲ್ಲಿಗೆ ಹೋಗಿದ್ದಾರೆ. ಬ್ರಹ್ಮವೃಂದ ಸಮಾಕೀರ್ಣಂ ಗಂಗಾತೀರ ಸಮಾಶ್ರಿತಂ. ಗಂಗೆಯ ತೀರದಲ್ಲಿ, ಗೋದಾವರಿಯ ತೀರದಲ್ಲಿ ನಡೀತಾ ಇದೆ ದೊಡ್ಡ ಯಾಗ. ಇವರು ಈರುವರು ಕೂಡ ಮಾಡಬಾರದ ಕಾರ್ಯವನ್ನು, ಅನ್ಯಾಯವನ್ನು ಮಾಡಿದರು. ಉನ್ಮತ್ತೆ ತೇ ಉಭೇ ನಿತ್ಯಂ ವಯಸ್ಸಂಪತ್ತಿ ಗರ್ವಿತೆ. ವಯಸ್ಸಿನ ಗರ್ವ, ಸಂಪತ್ತಿನ ಗರ್ವ, ಇದರಿಂದಾಗಿ ನಿವಾರ್ಯಮಾಣೆ ಬಹುಶಃ ಮುನಿಭಿಃ ತತ್ವದರ್ಶಿಭಿಃ ವಿಕುರ್ವತ್ಯವು ತತ್ರ ಸತ್ರೇ ಸಮಾನಿಚ ಹವಿಂಶಿಚ. ಆ ಯಜ್ಞಶಾಲೆಯಲ್ಲಿ ಹೋಗಿ ಅಲ್ಲಿರತಕ್ಕಂತಹ ಹವಿಸ್ಸನ್ನು ಅಪವಿತ್ರ ಮಾಡೋದು, ಆ ಪ್ರದೇಶವನ್ನು ಅಶುಚಿಗೊಳಿಸೋದು, ಮಾಡಬಾರದ ಕಾರ್ಯವನ್ನು ಅಲ್ಲಿ ಮಾಡ್ತಾ ಇದ್ದರು. ಋಷಿಮನವರು ಎಷ್ಟು ತಡೆದರೂ ಕೂಡ ಗಮನ ಕೊಡ್ತಾ ಇರಲಿಲ್ಲ. ಕಾರಣ ಉನ್ಮತ್ತೇತೆ ಉಭೇ ನಿತ್ಯಂ ವಯಸ್ಸಂಪತ್ತಿ ಗರ್ವಿತೆ. ವಯಸ್ಸಿನ ಮದ ಹಾಗೂ ಸಂಪತ್ತಿನ ಮದದಿಂದಾಗಿ ಈ ಈರುವರು ಹೆಂಗಸರ ದುರ್ನಡತೆಯನ್ನು ಋಷಿಮುನಿಗಳು ಎಷ್ಟು ತಡೆದರೂ ಕೂಡ ನಿಲ್ಲಿಸದೇ ಹೋದಾಗ ಶೋಭಗೊಂಡು ವಿಪ್ರರು ಶಪಿಸಿದ್ದಾರೆ. ಸುಪರ್ಣಾಚೈವ ಕದ್ರೂಶ್ಚ ನದ್ಯೌತೆ ಸಂಬಭೂವತು. ಈರುವರನ್ನು ಕೂಡ
ನದಿಗಳಾಗಿ ಹೋಗಿ ಎಂದು ಶಪಿಸಿದ್ದಾರೆ.